ಇಲ್ಲ, ಯಾರೋ ಹಿರಿಯರೊಬ್ಬರು ತೀರ್ಕೊಂಡು ಇಲ್ಲಿಂದ ತಗೊಳ್ಳಿಲ್ಲ. ಮಹಿಳೆ ಸತ್ತಿರೋದು ಅದು ಕುಲುಷಿತ ನೀರು ಅಥವಾ ಜಾತ್ರೆ ಆಗಿತ್ತಲ್ಲ ಅದಕ್ಕಾಗಿತ್ತು. ಬೇಡ ಬಿಡು, ಯಾಕೆ ನಮ್ಮ ಜೋಗ ಕಾರ್ಗಲಲ್ಲಿ ಒಂದಿಷ್ಟು ಮಕ್ಕಳು ಅಸ್ವಸ್ಥರಾಗಿ ಕುಲುಷಿತ ನೀರು ಅಥವಾ ಬೇರೆ ಫುಡ್ ಏನೋ ಗೊತ್ತಿಲ್ಲ, ಅದರಿಂದ ಸಮಸ್ಯೆ ಆಗಿ ಒಂದಿಷ್ಟು ಜನ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ರು. ಈಗೆಲ್ಲ ಮಕ್ಕಳು ಸರಿ ಇದ್ದಾರೆ. ಒಂದು ಲೇಡೀಸ್ ಮಾತ್ರ ತೀರ್ಕೊಂಡಿದ್ದಾರೆ. ಅದು ನಮ್ಮ ಪಕ್ಷದ ಒಬ್ರು ಮಾಜಿ ಇದು ಪಟ್ಟಣ ಪಂಚಾಯತ್ ಅಧ್ಯಕ್ಷರ ಅವರ ತಾಯಿ ತೀರ್ಕೊಂಡಿದ್ದಾರೆ. ಕಾರಣ ಗೊತ್ತಿಲ್ಲ ಇನ್ನು. ನಾವು ಈಗಾಗಲೇ ನಮ್ಮ ಹೆಲ್ತ್ ಆಫೀಸರಿಗೆ ಮತ್ತು ನಮ್ಮ ಚೀಫ್ ಆಫೀಸರಿಗೆಲ್ಲ ಕಳಿಸಿ ನೀರು ಮತ್ತು ಫುಡ್ ಎಲ್ಲ ಇದು ಮಾಡಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಬಹುಶಃ ದೊಡ್ಡವರು ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಒಂದು ಜಾತ್ರೆ ನಡೀತಾ ಅಲ್ಲಿ ಚೌಡೇಶ್ವರ ಜಾತ್ರೆ ಅಂತ. ಆ ಜಾತ್ರೆಯಲ್ಲಿ ಏನೋ ಫುಡ್ ತಿಂದಿದ್ದಾರೆ ಅನ್ನೋದನ್ನ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಶಾಲೆಯಿಂದ ಫುಡ್ ಆಗಿದೆ ಅಂದ್ರೆ ಮಕ್ಕಳಿಗೆ ಗೊತ್ತಾಗುತ್ತೆ. ದೊಡ್ಡವರೆಲ್ಲ ಅವರೇನು ಶಾಲೆಗೆ ಹೋದಾರಲ್ಲ, ಅವರು ಜಾತ್ರೆಯಲ್ಲೇ ಪಾಲ್ಗೊಂಡಿರ್ತಾರೆ ಅಂತ. ಹಾಗಾಗಿ ತನಿಖೆ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಅದನ್ನೆಲ್ಲ ಹೋಗಿ ಅಧಿಕಾರಿಗಳು ಅದು ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ತಹಸೀಲ್ದಾರ್ ಎಸಿ ಅವರು ಕಳಿಸಿದ್ದೀವಿ. ಕಾರ್ಗಲ್ ಗ್ರಾಮ ಸುತ್ತಮುತ್ತ ಸುಮಾರು 70ರಿಂದ 80 ಜನರಿಗೂ ಕೂಡ ಇದೇ ರೀತಿ ವಾಂತಿ ಭೇದಿ ತೀವ್ರವಾದಂತಹ ಒಂದು ಅನಾರೋಗ್ಯ ಕಾಡ್ತಾ ಇದೆಯಂತೆ. ಇಲ್ಲ, ಆತರ ಎಲ್ಲೂ ಕಾಣಲಿಲ್ಲ. ನನಗೆ ಬಂದಿರೋ ಅದಿಷ್ಟೇ, ಕಾರ್ಗಲ್ ಅಲ್ಲಿ ಮಾತ್ರ, ಸುತ್ತಮುತ್ತ ಎಲ್ಲೂ ಇಲ್ಲ. ಅದು ನೀರಿನ ಪ್ರಾಬ್ಲಮ್, ಫುಡ್ ಪ್ರಾಬ್ಲಮ್ ಅನ್ನೋದನ್ನ ನಮ್ಮ ಹೆಲ್ತ್ ಆಫೀಸರ್ ಡಿಸೈಡ್ ಮಾಡ್ತಾರೆ. ಅದ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ. ನಾಳೆ ಅಲ್ಲ, ಸೋಮವಾರ ನೈಟ್ ಹೋಗಿ ಬರ್ತೀವಿ. ಒಂದು 35 ಜನ ಹೋಗ್ತೀವಿ. ಸಾಕಲ್ಲ? 35 ಜನಪ್ಪ, ಎಲ್ಲರೂ ಅಲ್ಲ. 224 ಜನರಲ್ಲಿ ನಮ್ಮಲ್ಲಿ ಇರೋದು 140. ಇಲ್ಲ, ನಮ್ ಟೀಮ್ ಅಂತ ಅಲ್ಲ, ಇಲ್ಲಿ ಎಲ್ಲ ಸಮಾನತೆ ಇರೋರು. ಇಲ್ಲಿ ಯಾವುದೇ ಇದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.